ಇಲ್ಲ ವಿರಾಟ್ ಅವ್ರೆ, ನನಗದ್ರ ಯೋಚನೆನೇ ಇಲ್ಲ. ಯಾಕೆ? ಸಪ್ತಪದಿ ತುಳಿದು ನಿಮ್ ಜೊತೆ ಹೆಜ್ಜೆ ಹಾಕ್ತಾ ನಿಮ್ ಧರ್ಮಪತ್ನಿಯಾಗಿ ನಿಮ್ ದಾರಿನೇ ಹಿಂಬಾಲಿಸ್ಬೇಕಾದವಳು ನಾನು. ನಮ್ ನೆರಳು ನಮ್ಮನ್ ಹೇಗ್ ಹಿಂಬಾಲಿಸುತ್ತೋ ಹಾಗೆ ನಾನು ನಿಮ್ ಹಿಂದೆ ಬರ್ತೀನಿ. ನನ್ ಗಂಡ ಎಲ್ಲಿರ್ತಾರೋ ಅದೇ ನನಗ್ ಸ್ವರ್ಗ. ಐ ಆಮ್ ಸಾರಿ ಭೈರವಿ ಅವರೇ, ನಾನು ನಿಮ್ ಕಷ್ಟ ಕೊಡ್ತಾ ಇದ್ದೀನಿ. ನಾನ್ ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳ್ದವಳು. ಈ ಕಷ್ಟ ಎಲ್ಲ ಯಾವ ಲೆಕ್ಕ ವಿರಾಟ್ ಅವ್ರೆ? ನನ್ನವ್ರು ಯಾರೂ ಇಲ್ದೆ ದಿಕ್ಕೆಟ್ಟೋ ಅನಾಥವಾಗಿ ಬೀದಿಲ್ ನಿಂತ್ಕೊಂಡಿದ್ದೆ. ಆದ್ರೆ ಈಗ ನೀವ್ ನನ್ ಜೊತೆ ಇದ್ದೀರಾ. ಇದಕ್ಕಿಂತ ಜಾಸ್ತಿ ಆ ದೇವ್ರತ್ರ ಏನ್ ಕೇಳ್ಕೊಳ್ಳಿ ಹೇಳಿ? ಹಾಗ್ ನೋಡಿದ್ರೆ ನಾನೇ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮಂತ ಪವಿತ್ರವಾದ ಪ್ರೀತಿನ ನನಗ್ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಪ್ರೀತಿ ಹಿಂದೆ ಬಿದ್ದಿದ್ದೆ, ಅದನ್ನ ಹೇಗೂ ಪಡ್ಕೊಂಡೆ. ಈಗ ನಿಜವಾಗ್ಲೂ ಜೀವನದ ಹಿಂದೆ ಬಿದ್ದಿದ್ದೀನಿ. ಅದು ಸಿಗುತ್ತೋ ಇಲ್ವೋ ನೋಡೋಣ. ನಾವು ಹೊರಡ್ತಾ ಇದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ. ಭವಾನಿ, ಈಗ ನಿನಗೆ ಸಮಾಧಾನ ಆಯ್ತೇನಮ್ಮ? ಬಡವರಿಗೆ ದುಡ್ಡಿಗಿಂತ ಸಂಸಾರ ಸಂಬಂಧ ದೊಡ್ಡದು ಅಂತಾರೆ. ಆದ್ರೆ ಈ ವಿಷಯದಲ್ಲಿ ನಿಂದಿನ್ನೂ ಒಂದ್ ಕೈ ಜಾಸ್ತಿನೇ. ನೀನೊಬ್ಳು ಈ ಮನೆಗೆ ಬಂದು ಈ ಮನೆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿನ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ. ಇನ್ನೇ ಕಳ್ತಾ ಇದೀಯಾ? ಖುಷಿ ಖುಷಿ ಪಡ್ಬೇಕು ನೀನು. ಇಲ್ಲ ಮಾವ. ಇಲ್ವಾ? ಅಲ್ಲಮ್ಮ, ಮನೆಯಲ್ಲಿ ನಿನ್ನಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆಯಲ್ಲ, ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಅಥವಾ ಇದಕ್ಕಿಂತ ಇನ್ನೇನಾದ್ರೂ ದೊಡ್ಡ ಪ್ಲಾನ್ ಇಟ್ಕೊಂಡಿದ್ಯಾ? ಯಾಕಮ್ಮ ಅಳ್ತಾ ಇದೀಯಾ? ಅಳ್ಬೇಕಾಗಿರೋದು ನೀನಲ್ಲ, ನಾವು. ಮಕ್ಕಳನ್ನ ತಾಯಿಯಿಂದ ದೂರ ಮಾಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ಯಲ್ಲ. ನೀನು ತಾಯಿ ಆಗಿದೆಯಲ್ಲ, ಮಕ್ಕಳು ದೂರ ಆದ್ರೆ ಸಂಕಟ ಹೇಗಿರುತ್ತೆ ಅನ್ನೋದು ಮುಂದೊಂದು ದಿನ ನಿನಗೂ ಅರ್ಥ ಆಗತ್ತೆ. ಮಾವ, ಅವಳನ್ನ ಯಾಕಂತೀರಾ? ಓ, ನೀನ್ ಹೆಂಡ್ತೀನಿ ಏನಾದ್ರು ಅಂದ್ರೆ ನಿನಗ್ ಸಂಕಟ ಆಗತ್ತೇನಪ್ಪ? ನೋಡೋ ನೋಡೋ ಅಕ್ಕನ್ನ, ನಿಮ್ಮ ಅಮ್ಮನ್ ನೋಡಿದ್ರು ನಿನ್ಗೇನು ಅನ್ನಿಸ್ತಾ ಇಲ್ವಾ? ಹೋಗ್ಲಿ, ನೀನಾದ್ರೂ ಹೇಳಮ್ಮ ಭವಾನಿ, ಇಷ್ಟೆಲ್ಲ ಮಾಡಿ ನೀ ನೆಮ್ಮದಿಯಾಗಿರಕ್ ಸಾಧ್ಯನಾ? ಈ ಮನೆ ದೊಡ್ಡ ಸೊಸೆ ಆಗಿರೋ ನೀನು ತಂಗಿನ ಅಸ್ತ್ರ ಮಾಡ್ಕೊಂಡು ನಿನ್ ಕೆಲ್ಸ ಸಾಧಿಸ್ಕೊಂಡಿಯಲ್ಲ. ಯಾಕಮ್ಮ ಹೀಗ್ ಮಾಡ್ದೆ? ಆದ್ರೆ ನಿಜವಾಗ್ಲೂ ಉಳಿತನೆಲ್ಲ ಮಾಡಿದ್ದು. ಇನ್ನೊಂದು ಮಾತು ಅವಳ ಬಾಯಿಂದ ಬಂದ್ರು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇದು ಇದನ್ನ ಮೋಸ ಅನ್ನಲ್ಲ, ದ್ರೋಹ ಅಂತಾರೆ. ನಮ್ಮ ಇತಿಹಾಸದಲ್ಲಿ ರಾಜರೆಲ್ಲ ಸೋತಿರೋದು ಹೊರಗಡೆಯವ್ರು ಮಾಡಿರೋ ದಾಳಿಯಿಂದ ಅಲ್ಲ, ಒಳಗಡೆಯವರ ಕುಮ್ಮಕ್ಕಿಂದ ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಜೀವನದಲ್ಲೂ ಅದು ನಿಜ ಆಗೋಯ್ತು. ಅತ್ತೆ ಪ್ಲೀಸ್, ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ.
ಬೇಡ. ಇನ್ನೂ ನಿನ್ನ ಮಾತು ಕೇಳುವಷ್ಟು ಮೂರ್ಖತನ ನನಗಿಲ್ಲ. ಅಮ್ಮ ಅಷ್ಟಿಲ್ದೆ ನಿನ್ ಮೇಲೆ ಆರೋಪ ಮಾಡ್ಲಿಲ್ಲ ಅಂತ ನನಗೀಗ ಅರ್ಥ ಆಗ್ತಿದೆ. ಭವಾನಿ, ಮಾತಾಡೋ ಸಮಯದಲ್ಲ, ನಡಿ. ಅಕ್ಕ, ಬನ್ನಿ ಹೊರಡೋಣ. ಅಣ್ಣ, ಏನೋ ಇದು? ಅತ್ಗೆ, ಅಣ್ಣನ ಕೈಲಿ ಬ್ಯಾಗು ಏನ್ ನಡೀತಾ ಇದೆ? ನಾವು ಬರ್ತಾ ಇದ್ದೀವಿ. ಅಕ್ಕ ಏನ್ ಹೇಳ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ದೀರಾ? ಎಮೋಷನಲ್ ಆಗಿ ನಿರ್ಧಾರ ತಗೊಳ್ಳೋ ಸಮಯ ಇದಲ್ಲ. ಬಿ ಪ್ರಾಕ್ಟಿಕಲ್. ಅದಕ್ಕೆ ಮಗುನ ಕರ್ಕೊಂಡು ಒಳಗಡೆ ನಡೀರಿ. ಹೌದು, ಒಳಗ್ ನಡೀರಿ. ಇಲ್ಲ, ನಿಮ್ ಜೊತೆನೆ ಬರ್ಬೇಕು ಅಂತ ಡಿಸೈಡ್ ಮಾಡ ಆಗಿದೆ. ನಾವಿಬ್ರು ಬರ್ತಾ ಇದ್ದೀವಿ ಅಷ್ಟೆ. ಅಕ್ಕ, ನಿನ್ ನಿರ್ಧಾರದಿಂದ ಮಗುಗ್ ತೊಂದರೆ ಆಗತ್ತೆ, ಅರ್ಥ ಮಾಡ್ಕೊ. ಬರ್ಲಿ ಬಿಡು, ನಮ್ಮಿಂದ ಈಗ ನೀವು ಕಷ್ಟಪಡ್ತಿಲ್ವಾ? ಅಕ್ಕ, ಇಷ್ಟೊಂದ್ ಕಲ್ಲು ಆಗ್ಬೇಡ ಕಣೆ. ಈ ಪುಟ್ಟು ಜೀವಕ್ಕೋಸ್ಕರ ನಿನ್ ಜೀವನ ಒತ್ತೆ ಇಟ್ಟು ಇಲ್ಲಿ ತನಕ ಕಾಪಾಡ್ಕೊಂಡ್ ಬಂದಿದ್ಯಾ, ಅದನ್ನೆಲ್ಲ ಮರಿಬೇಡ.